ದರ್ ಇಸ್ ಸಮಥಿಂಗ್ ಕಾಲ್ಡ್ ಇಸ್, ಎಲ್ಲರೂ ಕೂಡ ಹೇಳ್ತಿರ್ತಾರೆ ಬಟ್ ತುಂಬ ಜನ ಇದನ್ನ ಇಲ್ಲ ಅಂತಂತಾರೆ. ಪ್ರೇಯರ್ಸ್ ಆಲ್ವೇಸ್ ವರ್ಕ್. ಸತ್ಯವಾಗ್ಲೂ ಪ್ರಾರ್ಥನೆಗಳು ಯಾವಾಗಲೂ ವರ್ಕ್ ಆಗುತ್ತೆ. ಬಟ್ ಅದು ಅನುಭವವಾದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಈಗ ನೀವು ಖುಷಿಯಾಗಿದ್ದೀರಾ, ನಗ್ತಿದ್ದೀರಾ ಅಂದರೆ ಈ ಮಾತು ಕೇಳಿದಾಗ ಯೋರ್ ಪ್ರೇಯರ್ಸ್ ಹ್ಯಾವ್ ಬಿನ್ ಆನ್ಸರ್ಡ್. ಈಗ ನನಗೆ ಅದು ಅನುಭವ ಇದೆ. ಆಲ್ವೇಸ್ ವಾಟ್ ಎವರ್ ಐ ಪ್ರೇ ಇಟ್ ವಿಲ್ ಬಿ ಆನ್ಸರ್ಡ್, ಬಟ್ ನಾಟ್ ಇನ್ ಮೈ ಟೈಮ್. ಇದು ಅರ್ಥ ಮಾಡ್ಕೊಳ್ಬೇಕು. ನನ್ನ ಸಮಯಕ್ಕಲ್ಲ, ಸರಿಯಾದ ಸಮಯಕ್ಕೆ. ನಾವು ಅಂದ್ಕೊಳ್ತೀವಿ ನನ್ನ ಸಮಯನೇ ಸರಿಯಾದ ಸಮಯ ಅಂತ. ದಟ್ ಇಸ್ ವೆರಿ ಮಚ್ ರಾಂಗ್. ಯಾಕಂದ್ರೆ ನಮಗೆ ನಮ್ಮ ಕಣ್ಣಿನ ದೃಷ್ಟಿ ನೇರಕ್ಕಿರೋದಷ್ಟೇ ಕಾಣಿಸುತ್ತೆ, ಬಟ್ ಭಗವಂತನಿಗೆ ಹಂಗಲ್ಲ, ಎಲ್ಲದೂ ಕಾಣಿಸ್ತಾ ಇರುತ್ತೆ. ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್, ಎವ್ರಿಥಿಂಗ್. ನಾವು ಏನ್ ನೋಡ್ತಾ ಇರ್ತೀವಿ ಇದಿಷ್ಟೇ, ನಾಟ್ ಇವನ್ ಪ್ರೆಸೆಂಟ್. ನಮ್ಮ ಕಣ್ಣಿನ ನೇರಕ್ಕೆ ಕಾಣಿಸ್ತಾ ಇರೋದಷ್ಟೇ ನಮಗೆ ವಿಸಿಬಲ್ ಇರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಕಂಪ್ಲೀಟ್ಲಿ ಸರೆಂಡರ್ಡ್ ಅನ್ನೋ ರೀತಿ ಇರಬೇಕು. ದಟ್ ಇಸ್ ಒನ್ ಥಿಂಗ್ಸ್ ಚೇಂಜಸ್. ಆವಾಗ ಬದಲಾವಣೆಗಳಾಗೋದಕ್ಕೆ ಶುರುವಾಗುತ್ತೆ. ನಾಟ್ ದಟ್ ಓಕೆ ನಾನು ಅಂದ್ಕೊಂಡಾಗೇನೆ ಆಗಬೇಕು, ಅದೇ ಸರಿ ಇದೇ ಸರಿ. ಇಲ್ಲ, ನಾನು ಅಂದ್ಕೊಂಡಿದ್ದು ಸರಿ ಇರುತ್ತೆ ಬಟ್ ಆ ಸಮಯಕ್ಕೆ ಸರಿ ಇರಲ್ಲ. ಇದು ಅರ್ಥ ಆಗಬೇಕು. ಆ್ಯಂಡ್ ಇನ್ನೊಂದು ಸ್ವಲ್ಪ ಸಮಯ ಬಿಟ್ಟು ನೋಡಿದಾಗ ಹೇಳ್ತೀವಿ ಓಕೆ ನಾನು ಅಂದ್ಕೊಂಡಿದ್ದಾಯಿತು, ನಾನು ಹೇಳ್ದಂಗೆ ಆಯಿತು ಅಂತೀವಿ. ಅದು ಆಲ್ರೆಡಿ ಇರುತ್ತೆ ಹೇಳ್ದಂಗೆ ಆಗಬೇಕಂತ. ಬಟ್ ದ ಥಿಂಗ್ ಇಸ್ ಆ ಟೈಮ್ಗೆ ಆಗಬೇಕಂತ ಇರೋದಿಲ್ಲ. ಇದನ್ನು ಪ್ರಾಪರಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ವೆನ್ ದೇ ಅಂಡರ್ಸ್ಟ್ಯಾಂಡ್ ದಿಸ್ ಎಲ್ಲಿ ಗೆಟ್ ಟು ನೋ ದಟ್ ಓಕೆ ಪ್ರೇಯರ್ಸ್ ವರ್ಕ್ ಆಗುತ್ತೆ. ನಾನು ಕಾಯಬೇಕು ಅಂದ್ರೂ ಕೂಡ ಆಯ್ತಾ ಅಂತ ಕಾಯೋದಿಲ್ಲ. ಒನ್ಸ್ ಯು ಬಿಲೀವ್ ಇನ್ ಹಿಮ್, ಲೆಟ್ ಇಟ್ ಗೋ. ಬಿಟ್ಬಿಡಿ. ನಿಮ್ಮ ಕೆಲಸ ಏನಿದೆ ಮಾಡ್ಕೊಳ್ಳಿ. ಆಫೀಸ್ ಹೋಗ್ತೀರಾ, ಹೋಗಿ ಬನ್ನಿ, ಆಗುತ್ತೆ.